ಹಾಯ್ ಹಲೋ ನಮಸ್ಕಾರ ರೀ. ಲಾಸ್ಟ್ ಲಾಗ್ ಅಲ್ಲಿ ನಾವು ಹುಂಚಾ ಪದ್ಮಾವತಿ ಅಮ್ಮನವ್ರ ದರ್ಶನ ತಗೊಂಡ್ರಿ. ಅಲ್ಲಿಂದ ಕುವೆಂಪು ಅವ್ರ ಮನಿಗ್ ಬಂದಿವಿ. ನೆಕ್ಸ್ಟ್ ನಾವ ಶೃಂಗೇರಿ ಶಾರದಾಂಬ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡ್ ಹೊಂಟೋರಿ. ಮತ್ತ ನಾವು ಹೊಟ್ಟಿದ್ವಿ ಒಂದ್ ಅದ್ಭುತ ಜಾಗಕ್ಕ. ಅದ ಬಂದ್ಬಿಟ್ಟ ವರಂಗ ಬಸದಿ ಕಡೆಗೆ ರೀ. ಈ ಬಸದಿ ಸ್ಪೆಷಲ್ ಏನಂದ್ರ ಇದು ಸಂಪೂರ್ಣ ಕೆರೆ ಮಧ್ಯದಾಗ ಐತ್ರಿ. ಬಸದಿಗೆ ಹೋಗೋಕ ಬೋಟ್ ಅಲ್ಲೇ ಹೋಗ್ಬೇಕ್ರಿ. ಮಧ್ಯಾಹ್ನ ಟೈಮ್ ಆಗಿದ್ರಿಂದ ಬಿಸಿಲು ಬಾಳ ಅಂದ್ರ ಬಾಳ ಇತ್ರಿ. ರೋಡ್ ಟ್ರಾವೆಲ್ ಇದ್ದಿದ್ರನ್ನ ಸ್ವಲ್ಪ ಸುಸ್ತು ಕೂಡ ಆಗಿತ್ರಿ. ಆದ್ರೂ ಆ ಕೆರೆ ಮಧ್ಯದಲ್ಲಿರುವ ಶಾಂತ ವಾತಾವರಣ ನೋಡ್ತಿದ್ದಂಗ ಎಲ್ಲಾ ಸುಸ್ತು ಮರ್ತ್ ಹೋಯ್ತು ನೋಡ್ರಿ. ಬೋಟ್ ಇಂದ ಇಳಿದ ನಾವು ಭಗವಂತರ ದರ್ಶನ ಮಾಡ್ಕೊಂಡ್ರಿ. ದರ್ಶನ ಆದ್ಮೇಲೆ ನಮಗ ಮನಸ್ಸಿಗೆ ಒಂಥರ ಸಮಾಧಾನ ಆಯ್ತು ನೋಡ್ರಿ. ಕೆಲವೊಂದ್ಸಲ ಟ್ರಾವೆಲ್ ಅಂದ್ರೆ ಕೇವಲ ಪ್ಲೇಸ್ ನೋಡೋದಲ್ರಿ, ನಮ್ಮನ್ನ ನಾವು ಹುಡುಕಿಕೊಳ್ಳೋದ್ರಿ. ಈ ಜಾಗ ನಮಗ ಅಚ್ಚುಕಟ್ಟಾಗ ಆ ಫೀಲಿಂಗ್ ಕೊಡ್ತ ನೋಡ್ರಿ. ಅಲ್ಲಿಂದ ನಾವು ಸ್ಟೇಟ್ ಹೋಗಿದ್ದ ಕಾರ್ಕಳ ಕಡೆಗ್ರಿ. ಮೊದಲ್ ನಾವು ವಿಸಿಟ್ ಮಾಡಿದ್ದ ಚತುರ್ಮುಖ ಬಸದಿಗ್ರಿ. ಈ ಬಸ್ತಿ ನೋಡಿದ್ರ ಆರ್ಕಿಟೆಕ್ಚರ್ ಬೇರೆ ಲೆವೆಲ್ ಐತ್ರಿ. 4 ದಿಕ್ಕಿನಲ್ಲಿ ಬಾಗಿಲ್ಗಳು ಇದಾವ್ರಿ. ಇಲ್ಲಿ ನೋಡ್ರಿ 18 ತೀರ್ಥಂಕರ ಮತ್ತ ಪದ್ಮಾವತಿ ಅಮ್ಮನವರ ಅದಾರ್ರಿ. ಈ ಬಸ್ತಿ ಒಳಗ ಇಲ್ಲಿತ್ ನೋಡ್ರ ಬಾಹುಬಲಿ ತೀರ್ಥಂಕರ್ ಕಾಣಿಸ್ತಾರ ನೋಡ್ರಿ. ಅಲ್ಲಿಂದ ಟೈಮ್ ಕಡಿಮೆ ಇರೋದ್ರಿಂದ ಡೈರೆಕ್ಟ್ ನಾವು ಹೊಟ್ಟಿದ್ವಿ ಗೊಮಟೇಶ್ವರ ಸ್ಟ್ಯಾಚು ಕಡೆಗ್ರಿ. ಕ್ಲೋಸಿಂಗ್ ಟೈಮ್ ಹತ್ರ ಬಂದಿದ್ರಿಂದ ನಾವು ಕಾರ್ನಲ್ಲಿ ಡೈರೆಕ್ಟ್ ಹಿಲ್ ಟಾಪ್ ವರ್ಗೆ ಬಂದಿದ್ವಿ. ಸುಮಾರು 40 ಫೀಟ್ ಎತ್ತರದ ಆ ವಿಗ್ರಹ ಬೆಟ್ಟದ ಮೇಲೆ ನಿಂತಿರೋದ್ ನೋಡಿದ್ರೆ ಬಹಳ ಖುಷಿ ಆಗತ್ರಿ. ಭಗವಾನ್ ಬಾಹುಬಲಿ ಮೂರ್ತಿ ನೋಡಿ ನಂಗಂತ್ರ ಬಹಳ ಖುಷಿ ಆಯ್ತ್ರಿ. ಯಾಕಂದ್ರೆ ಇದನ್ನ ಫಸ್ಟ್ ಟೈಮ್ ವಿಸಿಟ್ ಆಗತ್ತನು. ನಂಗಂತ್ರ ಮನಸ್ಸಿಗೆ ಬಹಳ ಸಮಾಧಾನ ಅನ್ಸತೈತಿ. ನೀವೊಂದ್ಸಲ ಬಾರಿ ವಿಸಿಟ್ ಮಾಡ್ರಿ, ದರ್ಶನ ತಗೊಂಡ್ ಹೋಗ್ರಿ. ಆ ಸನ್ಸೆಟ್ ಟೈಮ್ ಅಲ್ಲಿ ಇರುವ ಅಟ್ಮಾಸ್ಫಿಯರ್, ಆ ಕೂಲ್ ಗಾಳಿ, ಸೈಲೆಂಟ್ ಎನ್ವೈರನ್ಮೆಂಟ್ ಮತ್ತು ಗೊಮಟೇಶ್ವರ ಸ್ವಾಮಿಯವರ ಮುಖ ನೋಡಿದಾಗ ನಮ್ಗೆಲ್ಲ ಒಂದ್ ಬೇರೆನ ಕನೆಕ್ಷನ್ ಫೀಲ್ ಆಯ್ತು ನೋಡ್ರಿ. ಸನ್ಸೆಟ್ ಲೈಟ್ ಸ್ಟ್ಯಾಚು ಮೇಲೆ ಬೀಳ್ತಿದ್ದಂಗ ಆ ವ್ಯೂ ಇನ್ನೂ ಮ್ಯಾಜಿಕಲ್ ಆಗಿತ್ರಿ. ಆ ಮೂಮೆಂಟ್ ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. ಆದ್ರ ನಿಜವಾದ ಫೀಲಿಂಗ್ ನ ವರ್ಡ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನೋಡ್ರಿ. ಅಲ್ಲಿಂದ ನಮ್ ಜರ್ನಿ ಲಾಸ್ಟ್ ಲೆಗ್ ಸ್ಟಾರ್ಟ್ ಆಯ್ತು ನೋಡ್ರಿ. ಅದ್ರ ಫೈನಲ್ ಡೆಸ್ಟಿನೇಷನ್ ನಿಮ್ಗ ಗೆಸ್ ಮಾಡಕ್ ಬಿಡ್ತೀವ್ರಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು.